ಸಿದ್ದರಾಮಯ್ಯ ನಡೆಸಿರೋ ಆಪರೇಷನ್ ಕಮಲದ ಬಾಂಬ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ನಾಯಕರು ಸರ್ಕಾರದ ಪತನದ ಭವಿಷ್ಯ ನುಡಿತಿರೋದು ಸಿಎಂ ಹೇಳಿಕೆಗೂ ಪುಷ್ಟಿ ನೀಡುವಂತಿದೆ. ಕಾಂಗ್ರೆಸ್ ನಾಯಕರು ಸಿಎಂ ಹೇಳಿಕೆಯ ಸಮರ್ಥನೆ ಮುಂದುವರೆಸಿದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಬೈ ಎಲೆಕ್ಷನ್ ಫಲಿತಾಂಶದ ದಿನಾಂಕ ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲಿ ವಾಕ್ಸಮರ ಕಾವು ಕೂಡ ದಿನದಿಂದ ದಿನಕ್ಕೆ ಏರ್ತಿದೆ. ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಿತ್ತಾಕಬೇಕು. ಅಲ್ಲ ಸಾರಿ 50 ಕೋಟಿ ರೂಪಾಯಿ ಕಾಂಗ್ರೆಸ್ 50 ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿಯ ಆಫರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಡಿಸಿರೋ ಬಾಂಬ್ ಭಾರಿ ಸದ್ದು ಮಾಡ್ತಿದೆ. ಈ ಹಿಂದೆ ಆಪರೇಷನ್ ಕಮಲದ ಮೂಲಕ ದೇಶದ ಗಮನ ಸೆಳೆದಿದ್ದ ರಾಜ್ಯ ಬಿಜೆಪಿಯ ಮೇಲೆ ಸಿಎಂ ಹೇಳಿಕೆಯಿಂದ ಅನುಮಾನ ಮೂಡೋ ಹಾಗಾಗಿದೆ. ಮೇಲಿಂದ ಮೇಲೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಬಿಜೆಪಿ ಪ್ರಯತ್ನದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಮಾಡಿರೋ ಆರೋಪ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನ 50 ಶಾಸಕರಿಗೆ ತಲಾ 50 ಕೋಟಿಯ ಆಫರ್ ನೀಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ಕಾಂಗ್ರೆಸ್ ನಾಯಕರು ಕೂಡ ಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ಮಾಹಿತಿ ಸಿಕ್ಕಿರ್ಬೇಕಲ್ಲ, ಒಂದು ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದ್ರೆ ಅವ್ರಿಗೇನಾದ್ರು ಆಧಾರ ಇರಬೇಕಲ್ಲ, ಆಧಾರ ಇದ್ದಾಗ ಹೇಳಿರ್ತಾರೆ. ಅವರು 50 ಕೋಟಿ ಕೊಡ್ಲಿ 100 ಕೋಟಿ ಕೊಡ್ಲಿ ಮಾರಾಟಕ್ಕೆ ಯಾರು ಇಲ್ಲ. ಇಲ್ಲಿ ಮಾರಾಟ ಆಗೋರು MLAಗಳಿಲ್ಲ. ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ, ನಮ್ಮ ಶಾಸಕರು ಯಾರು ಕೂಡ ಮಾರಾಟಕ್ಕೆ ಇಲ್ಲ. ಸ್ವಾಭಿಮಾನದಿಂದ ಇದ್ದಾರೆ, ಎಲ್ಲರೂ ಸ್ವಾಭಿಮಾನದಲ್ಲಿ. ಈಗ BJPಯವರು 2008ರಲ್ಲಿ ಏನಪ್ಪ ಮಾಡಿದ್ರು? ಖರೀದಿ ಮಾಡಿದ್ರು ತಾನೆ, ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿದ್ದು. 2019ರಲ್ಲಿ ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿದ್ದು. ನಮ್ಮ ದೇಶದಲ್ಲಿ ಒಟ್ಟು BJP ಪಕ್ಷಕ್ಕೆ ಬೇರೆ ಬೇರೆ ಪಕ್ಷಗಳಿಂದ ಆಮಿಷಗಳು ಒಡ್ಡಿ, ಅಧಿಕಾರದ ಆಮಿಷ ಒಡ್ಡಿ 450ಕ್ಕಿಂತ ಹೆಚ್ಚು ವಿಪಕ್ಷದ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅಲ್ಲ, ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂಥೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ. ಯಾರು ಬೇಡ ಅಂತ ಹೇಳಿದ್ರು? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದ್ರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಇನ್ನು ದೋಸ್ತಿ ನಾಯಕರು ಸಿಎಂ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಪರೇಷನ್ ಕಮಲದ ತನಿಖೆಗೂ SIT ರಚನೆ ಮಾಡಲಿ ಅಂತ ವ್ಯಂಗ್ಯವಾಡಿದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ ಹತಾಶರಾಗಿ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯರ ಕುಟುಂಬವೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತ ತಿರುಗೇಟು ನೀಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಬಹಳ ಹತಾಶರಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 50 ಕೋಟಿಯನ್ನು ಆಮಿಷವನ್ನು ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ. 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ. ಹಲವಾರು SITಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು SIT ರಚನೆ ಮಾಡಕ್ಕೆ ಹೇಳಿ, ತನಿಖೆ ಮಾಡಕ್ಕೆ ಹೇಳಿ. SIT ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು SITಗಳ ದಾಖಲೆಯ ರಚನೆ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನವೇ ಸಿಎಂ ಕುರ್ಚಿಗೆ ಕಂಟಕ ಬರುತ್ತೆ ಅಂತ ವಿಜಯೇಂದ್ರ ಭವಿಷ್ಯ ಬೇರೆ ನುಡಿದಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾಲು ಸಾಲು ಕೇಸ್ ಹಾಕಿಸ್ತಿರೋ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ಮಹತ್ವ ಪಡೆದಿದೆ. ಸಿಎಂ ಮಾಡಿರೋ ಆರೋಪ ನಿಜಾನ? ಸರ್ಕಾರ ಉರುಳಿಸೋದಕ್ಕೆ ಷಡ್ಯಂತ್ರ ನಡೆದಿದೆಯಾ? ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.